ಆತ್ಮೀಯ ಶಿಕ್ಷಕ ಮಿತ್ರರೇ, ಈಗಾಗಲೇ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಇಕೋ ಕ್ಲಬ್ ಅನುದಾನ ಎಲ್ಲ ಶಾಲೆಗಳಿಗೆ ಬಿಡುಗಡೆಯಾಗಿದೆ. ಎಲ್‌ಪಿಎಸ್‌ಗೆ 4,000, ಎಚ್‌ಪಿಎಸ್‌ಗೆ 9,000 ಮತ್ತೆ ಹೈಸ್ಕೂಲ್‌ಗೆ 25,000 ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವರದಿಯನ್ನ ಫೋಟೋ ಸಹಿತ ದಾಖಲೆಯ ಸಮೇತ ನಾವು ಶಾಲೆಗಳಲ್ಲಿ ಇಟ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಕೆಲವೊಂದು ಅನುದಾನಗಳಿಗೆ ಸಂಬಂಧಪಟ್ಟಂತೆ ಚಟುವಟಿಕೆವಾರು ಯಾವ್ಯಾವ ಹೆಡ್ಡಿಗೆ ಏನೇನು ಖರ್ಚು ಮಾಡಬೇಕು ಅಥವಾ ಹೇಗೆ ವೋಚರ್‌ಗಳನ್ನ ನಿರ್ವಹಣೆ ಮಾಡಬೇಕು ಅನ್ನೋದು ಶಿಕ್ಷಕರಿಗೆ ಸ್ವಲ್ಪ ಗೊಂದಲ ಇರ್ಬೋದು. ಹಾಗಾಗಿ ಅದನ್ನ ಈಗ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಈಗ ನೀವು ನೋಡ್ಬೋದು ಇಕೋ ಕ್ಲಬ್‌ನ ವರದಿ 28 ಪುಟಗಳ ವರದಿಯನ್ನು ನಾವಿಲ್ಲಿ ರೆಡಿ ಮಾಡಿರುವಂತಹದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಹೆಡ್ಡಿಗೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಅನ್ನೋದ್ರ ಒಂದು ವಿಸ್ತೃತವಾದಂತಹ ವಿವರಣೆಯನ್ನ ನಾನು ನಿಮ್ಗೆ ಕೊಡೋದಕ್ಕೆ ಬಯಸ್ತಿದ್ದೀನಿ. ಇಲ್ಲಿ ನೋಡ್ಬೋದು ಚಟುವಟಿಕೆಗಳ ವಿವರ ಅಂತ ಇದೆ. 1ನೇ ಚಟುವಟಿಕೆಯಿಂದ 8 ಚಟುವಟಿಕೆಗಳಿಗೆ ನಿರ್ದಿಷ್ಟವಾಗಿ ಯಾವ್ಯಾವ ಹೆಡ್‌ಗೆ ಎಷ್ಟೆಷ್ಟು ಅಮೌಂಟ್ ಅನ್ನೋದನ್ನ ಈಗಾಗಲೇ ನಿಮ್ಗೆ ಗೊತ್ತಿರುವಂತಹದ್ದು. ಇಲ್ಲಿ ಮೊದಲನೇ ಹೆಡ್‌ಗೆ ಬಂದು ಗಿಡ ಮರಗಳನ್ನ ನೆಟ್ಟು ಪೋಷಣೆ ಮಾಡುವುದು ಹಾಗೂ ಶಾಲಾ ಕೈತೋಟವನ್ನ ನಿರ್ಮಾಣ ಮಾಡುವುದು ಅಂತ ಹೇಳಿದೆ. ಇದಕ್ಕೆ ನೀಡಿರುವಂತಹ ಮೊತ್ತ ಎಲ್‌ಪಿಎಸ್‌ಗೆ 2,000, ಎಚ್‌ಪಿಎಸ್‌ಗೆ 3,000 ಮತ್ತೆ ಹೈಸ್ಕೂಲ್‌ಗೆ 6,000. ಅದರಲ್ಲಿ ಏನೇನು ಖರೀದಿಯನ್ನ ಮಾಡಬಹುದು ಅಥವಾ ವೋಚರ್ ಅನ್ನ ನಿರ್ವಹಣೆ ಮಾಡಬಹುದು ಅಂತ ಅಂದ್ರೆ, ನರ್ಸರಿಯಿಂದ ಗಿಡಗಳನ್ನ ತಂದು ನೆಡೋದಕ್ಕೋಸ್ಕರ ಅನುದಾನದ ಶೇಕಡ 70ರಿಂದ 80% ಅಷ್ಟು ನಾವು ಬಳಕೆಯನ್ನ ಮಾಡ್ಕೊಳ್ಬಹುದು. ಉಳಿದಿರುವಂತಹ ಅನುದಾನದಲ್ಲಿ ಅಥವಾ ಅಮೌಂಟ್ ಅಲ್ಲಿ ಅದಕ್ಕೆ ಪೂರಕವಾಗಿ ಬೇಕಾದಂತಹ ನೀರಿನ ಪೈಪ್ ಆಗ್ಬೋದು, ನೀರುಣಿಸುವಂತಹ ಹ್ಯಾಂಡ್ ಜಗ್ ಆಗ್ಬೋದು, ಗುದ್ದಲಿ, ಪಿಕಾಸಿ ಮತ್ತೆ ಒಂದು ಚಿಕ್ಕದಾದಂತಹ ಒಂದು ಹಾರೆ, ಕಳೆಯನ್ನ ತೆಗೆಯುವಂತಹ ಸಲಕರಣೆಗಳಾಗಿರ್ಬೋದು, ಆಮೇಲೆ ಶೋ ಪ್ಲಾಂಟ್ಸ್‌ಗಳು ಉದಾಹರಣೆಗೆ ಔಷಧೀಯ ಸಸ್ಯಗಳಾಗ್ಬೋದು, ಹಣ್ಣಿನ ಗಿಡಗಳನ್ನಾಗ್ಬೋದು ನೆಡೋದಿಕ್ಕೆ ಕ್ರಮ ವಹಿಸಬಹುದು ಉಳಿದಂತ ಅಮೌಂಟ್ ಅಲ್ಲಿ ಸ್ನೇಹಿತರೆ. ನೆಕ್ಸ್ಟ್ 2ನೇ ಚಟುವಟಿಕೆ ಬಂದು ಹಸಿ ಮತ್ತು ಒಣ ತ್ಯಾಜ್ಯ ಸಂಗ್ರಹಣೆ ಹಾಗೂ ಸೂಕ್ತ ವಿಲೇವಾರಿಗಾಗಿ ಕೆಂಪು ಮತ್ತು ನೀಲಿ ಬಣ್ಣದ 2 ದೊಡ್ಡ ಗಾತ್ರದ ಕಸದ ಬುಟ್ಟಿಗಳನ್ನ ಖರೀದಿ ಮಾಡೋದಕ್ಕೆ ಅವಕಾಶ ಇದೆ. ಎಲ್‌ಪಿಎಸ್‌ಗೆ ಈ ಸಾರಿ ಅನುದಾನವನ್ನ ಇಟ್ಟಿರೋದಿಲ್ಲ. ಎಚ್‌ಪಿಎಸ್‌ಗೆ 1,000 ಮತ್ತೆ ಹೈಸ್ಕೂಲ್‌ಗೆ 1,000 ರೂಪಾಯಿ ಅನುದಾನವನ್ನ ಇಟ್ಟಿದ್ದಾರೆ. ಇಲ್ಲಿ ಬ್ಲೂ ಮತ್ತೆ ರೆಡ್ ಕಲರ್ ಡಸ್ಟ್‌ಬಿನ್ ಕಳೆದ ವರ್ಷದಲ್ಲಿ ತಂದಿರುವಂತಹದ್ದು ಹಾಗೇ ಇದ್ರೆ ಚೆನ್ನಾಗಿದ್ರೆ, ಈ ವರ್ಷದಲ್ಲಿ ಆ ಒಂದು ಅನುದಾನದಲ್ಲಿ ಪಾಟ್‌ಗಳನ್ನ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಪಾಟ್‌ಗಳನ್ನ ಖರೀದಿಸಿ ನಾವು ಸಸಿಗಳನ್ನ ನೆಡಬಹುದು. ಅಥವಾ ಹೊಸ ಪಾಟ್‌ಗಳನ್ನ ಖರೀದಿ ಮಾಡಬೇಕು ಹೊಸ ಡಸ್ಟ್‌ಬಿನ್ ಅನ್ನ ಖರೀದಿ ಮಾಡಬೇಕು ಅಂದ್ರೆ, ಕಳೆದ ಸಾಲಿನಲ್ಲಿ ಇರುವಂತದ್ದು ಹೊಡೆದೋಗಿದೆ, ಹಾಳಾಗಿದೆ ಅಂತಂದ್ರೆ ಹೊಸ ಡಸ್ಟ್‌ಬಿನ್ ಅನ್ನ ಖರೀದಿ ಮಾಡೋದಕ್ಕೆ ಅವಕಾಶ ಇದೆ. ಇನ್ನ 3ನೇ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವಂತ ಚಟುವಟಿಕೆಗಳು. ಪ್ರಬಂಧ ಸ್ಪರ್ಧೆ ಆಗ್ಬೋದು, ಚರ್ಚಾ ಸ್ಪರ್ಧೆ, ರಸಪ್ರಶ್ನೆ ಮತ್ತೆ ಭಾಷಣ ಸ್ಪರ್ಧೆ, ಘೋಷವಾಕ್ಯಗಳನ್ನ, ಕವನ ಮತ್ತು ವ್ಯಂಗ್ಯಚಿತ್ರಗಳನ್ನ ರಚನೆ, ಕಿರು ನಾಟಕ ಮತ್ತೆ ಚಿತ್ರಕಲೆಯನ್ನ ಬಿಡಿಸೋದಕ್ಕೆ ಅವಕಾಶ ಇದೆ. ಇಲ್ಲಿ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಇಲ್ಲಿ ಎಲ್‌ಪಿಎಸ್‌ಗೆ 1,000, ಎಚ್‌ಪಿಎಸ್ 2,000 ಮತ್ತೆ ಹೈಸ್ಕೂಲ್‌ಗೆ 5,000 ರೂಪಾಯಿ ಅನುದಾನವನ್ನ ಇಟ್ಟಿದ್ದಾರೆ. ಇಲ್ಲಿ ವಿವಿಧ ಕಾರ್ಯಚಟುವಟಿಕೆಗಳನ್ನ ಇಲಾಖೆಯ ಸೂಚನೆಯಂತೆ ಆಯೋಜನೆಯನ್ನ ಮಾಡ್ಕೊಳ್ಳುವಂಥದ್ದು. ಉದಾಹರಣೆಗೆ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ, ಭಾಷಣ, ಕಿರುನಾಟಕ, ಚಿತ್ರಕಲೆ ಇತ್ಯಾದಿ ಆಯೋಜನೆ ಮಾಡೋದಕ್ಕೆ ಬೇಕಾದಂತ ಪೆನ್ನು, ಪೆನ್ಸಿಲ್, ಡ್ರಾಯಿಂಗ್ ಶೀಟ್ಸ್, ಮಾರ್ಕರ್, ಎರೇಸರ್, ಶಾರ್ಪ್ನರ್, ಕಲರ್ಸು, ಸ್ಕೆಚ್ ಪೆನ್, ಕತ್ರಿ, ಫೈಲ್‌ಗಳು, ಸ್ಕೇಲು ಮತ್ತೆ ಟ್ಯಾಗ್, ವೈಟ್ ಪೇಪರ್ ಇತ್ಯಾದಿ ಸ್ಟೇಷನರಿ ಐಟಮ್ಸ್‌ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಇದೆ. ಇದ್ರ ಜೊತೆಗೆ 14 ಘೋಷವಾಕ್ಯಗಳನ್ನ A3 ಸೈಜ್ ಅಲ್ಲಿ ಕಲರ್ ಪ್ರಿಂಟ್ ಅನ್ನ ತಗೊಂಡು ಲ್ಯಾಮಿನೇಷನ್ ಅನ್ನ ಮಾಡಿಸೋದಕ್ಕೆ ಈ ಹಣವನ್ನ ಬಳಸಬಹುದು. ನೋಡಿ ಇಲ್ಲಿ 14 ಘೋಷಣೆಗಳು ಕಾಣಿಸ್ತಿದೆ ನಿಮ್ಗೆ, ಪರಿಸರದ ಘೋಷಣೆಗಳು ಅಂತ. ನೆಕ್ಸ್ಟ್ ಅದನ್ನ ನಾವು ಮುಂದಿನ ವರದಿನ ಬರಿಬೇಕಾದ್ರೆ ನಿಮ್ಗೆ ವರದಿಯನ್ನ ಡಿಸ್ಪ್ಲೇ ಮಾಡುವಾಗ ನಿಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ 4ನೇ ಚಟುವಟಿಕೆಗೆ ಬಂದು ಪರಿಸರ ಸಂರಕ್ಷಣೆ ಕುರಿತು ಭಿತ್ತಿಪತ್ರಗಳು ಹಾಗೂ ಪೋಸ್ಟರ್ ಹಾಗೂ ಬ್ಯಾನರ್ ತಯಾರಿಕೆ ಅಂತ ಇದೆ. ಇಲ್ಲಿ ಬ್ಯಾನರ್ ತಯಾರಿಕೆಗೆ ಅಗತ್ಯವಾಗಿ 500 ರೂಪಾಯಿ ಸಾಕಾಗುತ್ತೆ. ಹೈಸ್ಕೂಲ್‌ನವರು ಬೇಕಾದ್ರೆ 8x10 ಅಳತೆಯ ಒಂದು ದೊಡ್ಡ ಅಳತೆಯ ಒಂದು ಬ್ಯಾನರ್ ಅನ್ನ ಅವಶ್ಯಕವಿದ್ರೆ ಮಾಡಿಸ್ಕೊಳ್ಬಹುದು. ಇನ್ನುಳಿದಂತೆ ಪೋಸ್ಟರ್‌ಗಳನ್ನ ಹೆಚ್ಚುವರಿಯಾಗಿ ಬೇಕಾದ್ರೆ ಮಾಡಿಸಿ ಹೈಸ್ಕೂಲ್ ಅವರು ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ನೆಕ್ಸ್ಟ್ 5ನೇ ಚಟುವಟಿಕೆಗೆ ಬಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ಏರ್ಪಡಿಸಬೇಕು. ಇಲ್ಲಿ ಒಂದು ಉಪನ್ಯಾಸಕ್ಕೆ 500 ರೂಪಾಯಿ ಅಂತೆ ಫಿಕ್ಸ್ ಮಾಡಿರೋದ್ರಿಂದ ಎಲ್‌ಪಿಎಸ್‌ಗೆ 1 ಉಪನ್ಯಾಸ, ಎಚ್‌ಪಿಎಸ್‌ಗೆ 2 ಉಪನ್ಯಾಸ ಮತ್ತೆ ಹೈಸ್ಕೂಲ್‌ಗೆ 4 ಉಪನ್ಯಾಸವನ್ನ ಇದು ಅನುದಾನವನ್ನು ಬಳಸಬಹುದು. ನೆಕ್ಸ್ಟ್ 6ನೇ ಚಟುವಟಿಕೆಗೆ ಸಂಬಂಧಪಟ್ಟಂತೆ ವನ ಭೇಟಿ ಅಂತ ಇದೆ. ಇದು ಎಲ್‌ಪಿಎಸ್‌ಗೆ ಬರೋದಿಲ್ಲ. ಎಚ್‌ಪಿಎಸ್‌ಗೆ 1,000 ಮತ್ತೆ ಹೈಸ್ಕೂಲ್‌ಗೆ 4,000 ರೂಪಾಯಿ ಅನುದಾನವನ್ನ ನೀಡಲಾಗಿದೆ.
ಇದಕ್ಕೆ ಸಂಬಂಧಪಟ್ಟಂತೆ HPSನವರು ಹತ್ತಿರದ ಯಾವುದಾದ್ರೂ ಗಾರ್ಡನ್ನು, ಅರಣ್ಯ ಇಲಾಖೆ ಕಚೇರಿ, ತ್ಯಾಜ್ಯ ವಿಲೇವಾರಿ ಘಟಕ ಮತ್ತು ಗುಡಿ ಕೈಗಾರಿಕೆಗಳಿಗೆ ಹೋಗ್ಬೋದು. ಉದಾಹರಣೆಗೆ ಗುಡಿ ಕೈಗಾರಿಕೆಗಳು ಅಂದರೆ ಚಾಪೆ ಎಣೆಯುವಂಥದ್ದು, ಮಡಕೆಗಳನ್ನು ಮಾಡುವಂಥದ್ದು, ಬಿದಿರಿನ ವಸ್ತುಗಳನ್ನು ತಯಾರಿಸುವುದು ಇತ್ಯಾದಿ ಸ್ಥಳಗಳಿಗೆ ಅವ್ರನ್ನ ವಿಸಿಟ್ ಮಾಡಿಸ್ಬೋದು. ಮತ್ತು ಇದಕ್ಕೆ ವಾಹನದ ಬಾಡಿಗೆಗೋಸ್ಕರ ಖರ್ಚು ಮಾಡ್ಬೋದು ಮತ್ತು ಮಕ್ಕಳಿಗೆ ಲಘು ಉಪಹಾರವನ್ನು ನೀಡಲಿಕ್ಕೆ ಇದನ್ನು ಖರ್ಚು ಮಾಡ್ಬೋದು. ಎಲ್ಲ ಮಕ್ಕಳನ್ನ ಕರೆದೊಯ್ಯೋದಕ್ಕೆ ಅವಕಾಶ ಇಲ್ಲ. ಇಕೋ ಕ್ಲಬ್ನಲ್ಲಿ ಯಾರು ಸದಸ್ಯರು ಇರ್ತಾರೆ ಅವ್ರನ್ನ ಕಡ್ಡಾಯವಾಗಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಇವ್ರ ಜೊತೆ ಶಿಕ್ಷಕರ ವಿವೇಚನೆಗೆ ಬಿಟ್ಟಂಥದ್ದು. ಇತರೆ ಮಕ್ಕಳುಗಳನ್ನ ಬೇಕಾದರೆ ಕರ್ಕೊಂಡು ಹೋಗ್ಬೋದು. ಶಾಲೆಯ ಎಲ್ಲ ಮಕ್ಕಳನ್ನು ಕರೆದೊಯ್ಯೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು. ನೆಕ್ಸ್ಟ್ 7ನೇ ಚಟುವಟಿಕೆಗೆ ಬಂದು ಶಾಲಾ ಹಂತದಲ್ಲಿ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸೋದಕ್ಕೆ ಹೈಸ್ಕೂಲ್ಗಳಿಗೆ ಮಾತ್ರ 3,500 ರೂಪಾಯಿ ಇಟ್ಟಿದ್ದಾರೆ. ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಏಕದಳ ದ್ವಿದಳ ಧಾನ್ಯಗಳ ಒಂದು ಚಾರ್ಟನ್ನು ತಯಾರು ಮಾಡ್ಕೊಳ್ಳುವಂಥದ್ದು, ತರಕಾರಿ, ಹಣ್ಣು, ಔಷಧೀಯ ಸಸ್ಯಗಳ ಚಾರ್ಟನ್ನು ತಯಾರು ಮಾಡುವಂಥದ್ದು, ವೈವಿಧ್ಯಮಯವಾದ ಜೀವರಾಶಿಗಳು ಆದಂತಹ ಕೀಟಗಳು, ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು, ಭೂವಾಸಿಗಳ ಒಂದು ಚಾರ್ಟನ್ನು ರೆಡಿ ಮಾಡುವಂಥದ್ದು, ಮತ್ತು ಇಂಧನ ಉಳಿಸುವಂಥ ಮಾದರಿಗಳಾಗಿರ್ಬೋದು, ನೀರಿನ ಮಿತ ಬಳಕೆ ವಿಧಾನದ ಚಾರ್ಟು ಇತ್ಯಾದಿಯನ್ನು ತಯಾರು ಮಾಡೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ಹಣವನ್ನು ಬಳಸ್ಬೋದು. ನೆಕ್ಸ್ಟ್ 8ನೇ ಚಟುವಟಿಕೆ ಏನಪ್ಪಾ ಅಂದ್ರೆ ಶಾಲೆಯಲ್ಲಿ ಮಾಹೆವಾರು ನಡೆಸಿರುವಂತಹ ಇಕೋ ಕ್ಲಬ್ ಚಟುವಟಿಕೆಗಳ ಭಾವಚಿತ್ರ ಸಹಿತ ಕ್ರೋಢೀಕೃತ ವರದಿಯನ್ನ ಸಿದ್ಧಪಡಿಸುವಂಥದ್ದು. ಫೋಟೋ ಸಹಿತ ದಾಖಲೀಕರಣಕ್ಕೆ ಪ್ರತಿ 14 ಚಟುವಟಿಕೆಗಳಿಗೆ ನಾವು ಏನೇನ್ ಮಾಡಿದ್ವಿ, ಕನಿಷ್ಠ 2 ಫೋಟೋಗಳ ದಾಖಲೀಕರಣವನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. ಮತ್ತೆ 28 ಪುಟಗಳ ವರದಿಯನ್ನ ತಯಾರಿಕೆಗೆ ಈ ಒಂದು ಅನುದಾನವನ್ನ ಬಳಸಬಹುದಾಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ವರದಿ 28 ಪುಟಗಳ ವರದಿ ಹೇಗಿರುತ್ತೆ ಮತ್ತೆ ಅದರ ಭಾವಚಿತ್ರ ಸಹಿತ ದಾಖಲೀಕರಣವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.